ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ಜನವರಿ ತಿಂಗಳು ಕನ್ಯಾ ರಾಶಿಯವರ ಒಂದು ಭವಿಷ್ಯ ಹೇಗಿರುತ್ತೆ, ಮಾಸ ಭವಿಷ್ಯ, ಇದರಲ್ಲಿ ಇವ್ರಿಗೇನಾದರೂ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯ ಆಗುತ್ತಾ? ಯಾವುದರಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ? ಯಾವುದರಲ್ಲಿ ಜಯ ಸಿಗ್ತಕ್ಕಂಥದ್ದು ಇರ್ತದೆ? ಇವರಿಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೇಗೆ ಫಲಾನುಫಲಗಳು 2026 ಕೊಡುತ್ತೆ? ತಾವು ಕಷ್ಟಪಟ್ಟಿರ್ತಕ್ಕಂಥ ಒಂದು ಕೆಲಸಗಳು, ಅಂದರೆ ಕಷ್ಟಪಟ್ಟಿರ್ತಕ್ಕಂಥ ಒಂದು ವೃತ್ತಿ, ಅಂದರೆ ಅರ್ಥಾತ್ ಇನ್ನು ಕಷ್ಟಕ್ಕೆ ಪ್ರತಿಫಲ ಸಿಗ್ತಕ್ಕಂಥದ್ದು ಇರ್ತದ? ಹೇಗೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ. ನೋಡಿ, ಕನ್ಯಾ ರಾಶಿಯವರ ಒಂದು ಅಧಿಪತಿಯಾಗಿರ್ತಕ್ಕಂಥ ಬುಧ ಸಂಚಾರವನ್ನು ನೋಡಿದಾಗ ಈಗ ಪ್ರಸ್ತುತವಾಗಿ ಅಂದರೆ ಧನುರಾಶಿಯಲ್ಲಿ ಪ್ರೆಸೆಂಟ್ ಇರುತ್ತೆ. ಸೂರ್ಯನೊಟ್ಟಿಗೆ ಸಂಚಾರ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಈ ಸೂರ್ಯ ಬುಧ, ಈಗ ಬುಧಾದಿತ್ಯ ಯೋಗ ಚತುರ್ಥ ಭಾವದಲ್ಲಿ ಬುಧನಿದ್ದಾನೆ. ಚತುರ್ಥ ಭಾವ ಒಂದು ರೀತಿಯಾಗಿ ಕೇಂದ್ರಗತ. ಬಟ್ ಒನ್ ಥಿಂಗ್ ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ. ಎಲ್ಲವೂ ನನಗೆ ತಿಳಿದಿದೆ, ಎಲ್ಲವೂ ನನ್ನಿಂದ ಆಗ್ತದೆ, ಅದಕ್ಕೆ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಅಹಂ ಏನು ಮಾಡುತ್ತೆ ಅಂದರೆ ನಿಮ್ಮನ್ನು ನಿಷ್ಕ್ರಿಯೆಯನ್ನು ಮಾಡಿಬಿಡುತ್ತೆ. ಇದು ಭಾಳ ಮುಖ್ಯವಾಗಿ ನೋಡಿ, ಭಾಳ ಮುಖ್ಯ. ಧನಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದ ಲಕ್ಸುರಿ ಲೈಫ್, ಮೃಷ್ಟಾನ್ನ ಭೋಜನ ಇವೆಲ್ಲ ಸಿಗ್ತಾ ಇತ್ತು, ಒಳ್ಳೊಳ್ಳೆ ಬಟ್ಟೆಗಳು. ಹಾಗೆ ತೃತೀಯಾಧಿಪತಿ ಇದನ್ನು ಚತುರ್ಥ ಭಾವ ಧನ ಅಂದರೆ ನಿಮಗೆ ವ್ಯಾಪಾರ ವಹಿವಾಟುಗಳು, ಶ್ರಮಕ್ಕೆ ತಕ್ಕ ಪ್ರತಿಫಲ ಇವೆಲ್ಲ ನೋಡ್ತೇವೆ. ಅದೇ ರೀತಿಯಾಗಿ 12ರ ಅಧಿಪತಿ ಚತುರ್ಥ ಭಾವದಲ್ಲಿದ್ದ. ಚತುರ್ಥ ಭಾವ ಕೇಂದ್ರ ಭಾವದಲ್ಲಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡಬೇಕು. ಹೇಗೆ ಚತುರ್ಥ ಭಾವದಲ್ಲಿ 15ನೇ ತಾರೀಕುವರೆಗೂ ಕೂಡ ಸೂರ್ಯ, ಬುಧ, ಕುಜ ಹಾಗೆ ಶುಕ್ರರು ಆ ಒಂದು ಧನುರಾಶಿಯಲ್ಲಿ ಸ್ಥಿತವಾಗುತ್ತಾರೆ. 14, 15, 16, 17 ನಂತರದಲ್ಲಿ ಒಂದೊಂದಾಗಿ ಗ್ರಹಗಳ ಮಕರ ರಾಶಿಗೆ ಪ್ರವೇಶವನ್ನು ತಗೊಳ್ಳುತ್ತೆ. ಹಾಗೆ ರಾಹು 6ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ, 7ಮ ಸ್ಥಾನದಲ್ಲಿ ಶನಿ ಸ್ಥಿತವಾಗಿರತಕ್ಕಂಥದ್ದು. ಹಾಗೆ ಗುರು ವಕ್ರನಾಗಿ ಸ್ಥಿತವಾಗಿರ್ತಕ್ಕಂಥ 10ಮ ಸ್ಥಾನದಲ್ಲಿ, ಕೇತು 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಗ್ರಹಗಳ ಬಲ ಚತುರ್ಥ ಭಾವದಲ್ಲಿದ್ದಾಗ ಇವರಿಗೆ ಬಲ ಇತ್ತು, ಚೆನ್ನಾಗಿ ಒಂದು ತಾವು ಮಾಡ್ತಕ್ಕಂಥ ಕೆಲಸ ಮನಸ್ಸಿಟ್ಟು ಮಾಡ್ತಾಯಿದ್ರು, ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿ ನಡೀತಿತ್ತು. ಹಾಗೆ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಿದ್ರಿ. ಶನಿ ಕಡಿವಾಣ, ಏನಾದರೂ ತಪ್ಪು ಮಾಡೋಕ್ಕೋದ್ರೆ ಶನಿ ಕಡಿವಾಣ, 7ಮ ಸ್ಥಾನದ ನೇರ ದೃಷ್ಟಿ, 5 ಮತ್ತು 6ರ ಅಧಿಪತಿ, ಸಾತ್ವಿಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದನ್ನು ಶನಿ ಮಾಡ್ತದೆ. ಇವಾಗಲೂ ಕೂಡ ಅದನ್ನೇ ಮಾಡುತ್ತೆ. ಮುಂದೆ ಬರ್ತಕ್ಕಂಥ ಕಾಲಗಳು ಅಂದರೆ ಅರ್ಥಾತ್ ಮಧ್ಯಭಾಗದ ನಂತರ 5ಮ ಸ್ಥಾನಕ್ಕೆ ಹೋಗುತ್ತೆ. 5ಮ ಸ್ಥಾನ ನಿಜವಾಗ್ಲೂ ಇದೊಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನ. ನೋಡಿ, ಅಲ್ಲಿ ಶುಕ್ರ ಪಂಚಮದಲ್ಲಿ ಹೋಗ್ತದೆ, ತೃತೀಯಾಧಿಪತಿ ಪಂಚಮದಲ್ಲಿ ಹೋಗ್ತದೆ, 12ರ ಅಧಿಪತಿ ಪಂಚಮದಲ್ಲಿ ಹೋಗ್ತದೆ. ಆರೋಗ್ಯ ವಿಶೇಷವಾಗಿ ಬುದ್ಧಿ ವಿಶೇಷತೆ ಇರತಕ್ಕಂಥದ್ದು ಇರುತ್ತೆ. ನಿಮಗೆ ಕಂಪ್ಲೀಟ್ ನಾನು ಹೇಳ್ತಕ್ಕಂಥದ್ದು ಸರ್ವೀಸ್ ಆಗಿ ಈ ಒಂದು ತಿಂಗಳು ಕಳಿತೀರ. ಸರ್ವೀಸ್ ಅದಷ್ಟು ಕೂಡ ಸರ್ವೀಸ್ ರಿಲೇಟೆಡ್ ಓರಿಯೆಂಟೆಡ್ ಬಂದ್ಬಿಡ್ತೀರ, ದೈವಿಕ ಸ್ವಭಾವ ತಕ್ಕ ಬಂದ್ಬಿಡ್ತೀರ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಕನ್ಯಾ ರಾಶಿಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ನಿರ್ಮಾಣವನ್ನು ಆಗ್ತಕ್ಕಂಥದ್ದು ಇರ್ತದೆ. ಈ ಒಂದು 2000 ಅಂದರೆ ಜನವರಿ ತಿಂಗಳು 26ರಲ್ಲಿ. ಹಾಗೆ 5ಮ ಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾಗಿದ್ದಾಗ ನಿಮಗೆ ಕೇವಲ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರ್ತದೆ. ಶುಕ್ರನೊಟ್ಟಿಗೆ ಕುಜ ನೋಡಿ, ಅಲ್ಲಿ ನೋಡ್ಕೊಳ್ಳಿ, ಶುಕ್ರನೊಟ್ಟಿಗೆ ಬುಧ, ಹಾಗೆ ಬುಧನೊಟ್ಟಿಗೆ ಕುಜ, ಲಗ್ನಾಧಿಪತಿ ಒಟ್ಟಿಗೆ ಕುಜ ಇದ್ದಾಗ ಸ್ಟ್ರಾಂಗ್ ಜಾಸ್ತಿ ಆಗ್ತದೆ. ಸೂರ್ಯನೊಟ್ಟಿಗೆ ಬುಧ ಸ್ಟ್ರಾಂಗ್ ಜಾಸ್ತಿ ಆಗ್ತದೆ. ಬುಧಾದಿತ್ಯ ಯೋಗ ಎಲ್ಲ ಕೇವಲ ನೀವು ಖಂಡಿತ ಇದು ನಿಮಗೂ ಕೂಡ ಒಂದು ಶುಭ ಮಾಸವಾಗಿ ಪರಿಣಾಮವನ್ನು ಬರ್ತದೆ. ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಮಾಸವಾಗಿ ಪರಿಣಾಮವನ್ನು ಬೀರುತ್ತೆ.
ಹಾಗೆ ಸ್ಪೋರ್ಟಿವ್, ಕ್ರಿಯೇಟಿವಿಟಿ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸನ್ನು ಕೊಡುತ್ತೆ. ಸಂತಾನದ ವಿಚಾರಕ್ಕೆ ಬಂದಾಗ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಕೊಡ್ತದೆ, ಆದರೆ ಸಂತಾನ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆಗಳನ್ನು ನೋಡ್ತಾ ಅದರ ಜಾತಕದಲ್ಲಿ ನೋಡ್ಕೊಳ್ಳಿ. ಇನ್ನು ಶತ್ರು, ಕೋರ್ಟ್ ಕಚೇರಿ ವಿಚಾರದಲ್ಲಿ ಅತ್ಯಂತ ಗೆಲುವು, ಬುದ್ಧಿಶಕ್ತಿಯಿಂದ ಗೆಲುವು ಗೆಲ್ತೀರಾ. ಬಟ್ ಒನ್ ಥಿಂಗ್, ಯಾರ್ಯಾರು ಕನ್ಯಾ ರಾಶಿಲಿದ್ದೀರೋ ಕೇವಲ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಮಾಡಿ ಕೆಲಸಗಳನ್ನು. ಹಲವಾರು ಡಿಸ್ಕಷನ್ಸ್ ಮಾಡಿ. ಅಫ್ಕೋರ್ಸ್ ಅಷ್ಟೇ ಆ ಥರದ ಬುದ್ಧಿ ಕೂಡ ಬರ್ತಕ್ಕಂಥದ್ದು ಇರ್ತದೆ. ಇದಕ್ಕಿದ್ದಾಗೆ ಕೆಲವೊಂದು ಸರಿ, ಯಾಕೆಂದರೆ ನೋಡಿ, 12ರ ಅಧಿಪತಿ ಪಂಚಮ ಸ್ಥಾನಕ್ಕೆ ಬಂದಾಗ ನಷ್ಟಗಳು ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ನಷ್ಟಾಧಿಪತಿ ಪಂಚಮ ಸ್ಥಾನ, ಕೆಲವೊಮ್ಮೆ ನಷ್ಟ ಆಗ್ತದೆ. ಇದಕ್ಕೆ ಭಾಳ ಸರಳವಾಗಿ ಆ ನಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಆಗಿದ್ದಾಗೆ ಹಂಚಿ. ಮಕರ ಸಂಕ್ರಾಂತಿ ವಿಶೇಷತೆಯೇ ನಿಮಗದು. ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನವಾಗಿ ಕೊಡಿ, ಪಿತೃಗಳ ಆಶೀರ್ವಾದವನ್ನು ತಗೊಳ್ಳಿ. ಹಾಗೆ 12ರ ಸ್ಥಾನದಲ್ಲಿ ಕೇತು ಇರೋದ್ರಿಂದ 9 ವರ್ಷದ ಒಳಗಿನ ಮಕ್ಕಳಿಗೆ ಆಗಿಂದಾಗೆ ಅವರಿಗೆ ಬಾಳೆಹಣ್ಣನ್ನು ಪ್ರದಾನವಾಗಿ ಕೊಡಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ಇನ್ನು ಶನಿಯ ನೇರ ದೃಷ್ಟಿ ಖಂಡಿತವಾಗಿ ನಿಮ್ಮ ಎದುರಾಳಿಗಳು ಯಾರು, ಹೇಗೆ ಎಲ್ಲ ಒಂದು ಅವಲೋಕನವನ್ನು ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. 6ರ ಸ್ಥಾನ ರಾಹು ಇದ್ದಾನೆ, ಖಂಡಿತವಾಗಿ ಯಾವುದೇ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ. ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಕಾರ್ಯಗಳು ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ಶುಭ, ವ್ಯಾಪಾರಸ್ಥರಿಗೂ ಕೂಡ ಶುಭ ಇರುತ್ತೆ. ಆದರೆ ಚತುರ್ಥಾಧಿಪತಿ ಕೇಂದ್ರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯ ಭವಿಷ್ಯ, ಇದಕ್ಕೆ ಗುರುವಿನ ಮೊರೆ ಹೋಗಬೇಕಾಗುತ್ತೆ. ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಪಠನೆ ಮಾಡಬೇಕಾಗುತ್ತೆ. ಎಲ್ಲ ಗೊತ್ತಿದೆ. ಆತ್ಮವಿಶ್ವಾಸ, ಅತೀ ಆತ್ಮವಿಶ್ವಾಸ ಕನ್ಯಾ ರಾಶಿಗೆ ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡ್ತಕ್ಕಂಥದ್ದು ಇರ್ತದೆ. ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಮಾಸ ಬಂದು ಇದು ಕೂಡ ಒಂದಾಗುತ್ತೆ. ನೀವು ಈ ಮಾಸ ಹೆಚ್ಚಿನದಾಗಿ ಆಧ್ಯಾತ್ಮ ಅಥವಾ ಸರ್ವೀಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲಸಗಳು, ಸರ್ವೀಸ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಒಂದು ಧರ್ಮವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರಿಗೆ. ಹಾಗೆ ಸ್ವಲ್ಪ ಮಟ್ಟಿಗೆ ಕೋಪಯುಕ್ತವಾಗಿರ್ತಕ್ಕಂಥ ಮಾಸ ಕೂಡ ಆಗ್ತದೆ. ಸಾಧ್ಯವಾದಷ್ಟು ಈ ಒಂದು ಮಾಸದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕೈ ಕೆಳಗಿರ್ತಕ್ಕಂಥ ಕಾರ್ಮಿಕರನ್ನು ಗೌರವದಿಂದ ನಡೆಸ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಅವರನ್ನು ಗೌರವದಿಂದ ನೋಡ್ಕೊಳ್ತೀರೋ ಅಷ್ಟು ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಖಂಡಿತ ಅತ್ಯಂತ ಪ್ರಾರ್ಥನೆಯಲ್ಲಿ ಕೂಡ ಶಿವನ ಪ್ರಾರ್ಥನೆ, ಶಿವನ ಮಂದಿರವನ್ನು ಆಗಿಂದಾಗೆ ಭೇಟಿ ಮಾಡಿ. ಶತ್ರು ಬಾಧೆ ಕಡಿಮೆ ಆಗುತ್ತೆ. ರಾಹು 6ರ ಸ್ಥಾನದಲ್ಲಿದ್ದಾನೆ, ಖಂಡಿತವಾಗಿ ಶತ್ರುವಿನ ದಮನ ಆಗ್ತಕ್ಕಂಥಿರುತ್ತೆ. ಕೆಲಸದಲ್ಲಿ ಕೂಡ ಮೇಲುಗೈ ಸಾಧಿಸ್ತಕ್ಕಂಥಿರುತ್ತೆ. ಇನ್ನು ವ್ಯಾಪಾರ ವಹಿವಾಟುಗಳನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಇರುತ್ತೆ. ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು. ಅಫ್ಕೋರ್ಸ್ ಕನ್ಯಾ ರಾಶಿಯವರು ಕೂಡ ಈ ಜನವರಿ ತಿಂಗಳು ನಿಮ್ಮ ಬುದ್ಧಿಶಕ್ತಿಯ ಮೇಲೆ, ಹಾಗೆ ಸರ್ವೀಸ್ ರಿಲೇಟೆಡ್ ಮೇಲೆ ನಿಂತಿರ್ತಕ್ಕಂಥಿರ್ತದೆ. ಈ ಕ್ರಿಯೇಟಿವ್ ಆಗಿರ್ತಕ್ಕಂಥ ಪರ್ಸನಾಲಿಟಿ ಯಾರಿಗಿರುತ್ತೋ, ಫಿಲಮಲ್ಲಿ ಇರ್ತಕ್ಕಂಥವ್ರಿಗೆ, ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತವಾಗಿ ಭಾಳ ಬೆಸ್ಟು ಒಂದು ಸಮಯ ಕೂಡ ಈ ಕನ್ಯಾ ರಾಶಿಯವ್ರಿಗೆ ಆಗ್ತಕ್ಕಂಥಿರುತ್ತೆ. ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಕೇವಲ ನೀವು ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆದರೆ ಶಿವನ ದೇವಸ್ಥಾನ, ಹಾಗೆ ಗೋಧಿಯ ಪಾಯಸ ಅಂತಕ್ಕಂಥದ್ದು, ಈ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರದಾನವಾಗಿ ಕೊಡಿ. ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ, ನಷ್ಟದ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ, ಶುಭವನ್ನು ತರ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.